ನಿನ್ನ ಮುಖ ಬಾಡಿದಂತೆ ಆಗಿದೆಲ್ಲ. ಯಾಕ ತವ್ರ ಮನಿ ನೆನಪಾಗೈತೇನ? ಹೌದು ರೀ. ಯಾಕ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ ಭಯನ? ಹಾಗಲ್ಲ ರೀ, ಹೊಸದಾಗಿ ಬಂದಿರುವ ನನ್ನ ಅತ್ತಿಗೆ ನನ್ನ ತಂದೆಯನ್ನು ಹೇಗೆ ನೋಡಿಕೊಳ್ತಾಳೆಂಬ ಭಯ ಕಾಡ್ತಾ ಇದೆ ರೀ. ಹುಚ್ಚಿ, ಹಾಗೆಲ್ಲ ಚಿಂತಿಸಬಾರದು. ನಮ್ಮ ಕಷ್ಟ ನಷ್ಟಕ್ಕೆಲ್ಲ ದೇವರಿದ್ದಾನೆ. ಪೋಸ್ಟ್ ಇಲ್ಲ ಸರ್. ರೀ, ಯಾರ್ದು ರೀ ಪತ್ರ? ಅದೇ ಅಶ್ವಿನಿ, ನಿಮ್ಮ ತಂದೆ ಬರೆದಿದ್ದಾರೆ. ಹೌದಾ? ಏನಂತ ಬರೆದಿದ್ದಾರೆ? ಅದೇ ನನ್ನ ಪ್ರೀತಿಯ ನನ್ನ ಮಗಳಿಗೆ ಆಶೀರ್ವಾದಗಳು. ನಾನು ಇತ್ತ ಕಡೆ ಚೆನ್ನಾಗಿದ್ದೇನೆ. ನಿನ್ನ ಕ್ಷೇಮ ಸಮಾಚಾರದ ಬಗ್ಗೆ ತಿಳಿಸು. ಇಂತಿ ನಿನ್ನ ತಂದೆ ನಾರಾಯಣ ನಿನಗೆ ಒಂದು ಹಿಂಡು ಎಮ್ಮೆ, ಒಂದು ಆಕಳ, ಎರಡು ಉದ್ದ ಕಿವಿ ಆಡ, 2 ಚೀಲ ಗೊಂಜಾಳ, 2 ಚೀಲ ಜೋಳ, 1 ಚೀಲ ಮೆಣಸಿನಕಾಯಿ, ಉಳಿಗಡ್ಡಿ 1 ಚೀಲ ಎಲ್ಲ ಕೊಟ್ಟ ಒಂದೇ ಎತ್ತಿನ ಗಾಡಿಯಾಗಿ ಹೇರಿ ಕಳಿಸ್ತಾನು. ಈಗಲಾದರೂ ಸಂತೋಷನ? 5 ಮಂದಿ ತಿಂದಿದ್ದು ಸಾಕಾಗಿಲ್ಲ ನೆನಪು ನೀನು ಮತ್ತೆ ಒಂದು ದಿವಸ. ಹೌದೇನ್ರಿ? ತುಂಬಾ ಸಂತೋಷವಾಯ್ತ್ರಿ. ಹಾಗಾದರೆ ನನ್ನ ವಸಂತ ಮಾಸದ ಕೋಗಿಲೆ, ನನ್ನ ಹೃದಯ ಎಂಬ ಮಹಾಭಾರತದಲ್ಲಿ ಕುಳಿತು ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಸಿಹಿ ಮುದ್ದಿನ ಕಾಣಿಕೆ ಬಾರೆ ನನ್ನ ಸನಿಹೆ. ನನ್ನ ಬಾಳಿಗೆ ಬೆಳಕಾಗಿ ನನ್ನ ಉಸಿರಲಿ ಉಸಿರಾಗಿ ಸಿಹಿ ಮುದ್ದಿನ ಕಾಣಿಕೆ
ಅಶ್ವಿನಿ, ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರುತ್ತೇನೆ. ಇದೇನ್ರಿ, ನಾನು ಈ ಮನೆಯಲ್ಲಿ ಒಬ್ಬಳೇ ಇರ್ಬೇಕಾ? ಯಾಕೆ, ನಿಮ್ಮ ತಂದೆನ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಬರಗಿತ್ತಾಗಿತ್ತಲ್ಲ. ಛೀ, ಹೋಗಿಯಪ್ಪ. ನೀವ್ ಯಾವಾಗ್ಲೂ ಬರೀ ತಮಾಷೆನೆ ಮಾಡ್ತಾ ಇರ್ತೀರ. ಆಯ್ತು ಅಶ್ವಿನಿ, ನಾನಿನ್ನು ಬರುತ್ತೇನೆ. ಟಾಟಾ. ಬಾಯ್ ಬಾಯ್. ಆಯ್ತು ರೀ, ಹೋಗಿ ಬೇಗ ಬಂದ್ಬಿಡಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ.